पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनुवे. ನಮಸ್ಕಾರ ರೀ ಎಲ್ಲರಿಗೂ. ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಇವತ್ತು ಶುಕ್ರವಾರ ಬೆಳಗ್ಗೆ ಟೈಮ್ 5 ಗಂಟೆ ಆಗಿ 45 ನಿಮಿಷ ಆಗೈತೆ ನೋಡ್ರಿ. ನಾನು ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಇವತ್ತು ಫಸ್ಟಿಗಿದ್ರೆ ರೊಟ್ಟಿ ಕೆಲಸ ಮಾಡಾಕಂತೀನಿ ನೋಡ್ರಿ. ಅಂದರೆ ನಾಳೆ ಅಂದರೆ ರವಿವಾರ ದಿವಸ ಮುಂಬೈಗೆ ಕಳಿಸ್ಬೇಕಾಗಿತ್ತ, ಹಾಗಾಗಿ ಇವತ್ತು ಮಾಡಿಟ್ರೆ ಆಯ್ತಂತ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ. ಅಂದರೆ ಸಜ್ಜಿ ರೊಟ್ಟಿ ಮಾಡೋಕೆ ಸ್ವಲ್ಪ ಟೈಮ್ನು ಬೇಕಾಗುತ್ತೆ ಮತ್ತು ಸ್ವಲ್ಪ ಆರದ ಮೇಲೆ ಕಳ್ಸಕ್ಕೆ ಬರುತ್ತಲ್ಲ, ಅದಕ್ಕಾಗಿ ರೊಟ್ಟಿ ಮತ್ತು ಎಲ್ಲ ಸ್ವಲ್ಪ ಐಟಮ್ಸ್ ಎಲ್ಲ ಮಾಡೋದೈತೆ. ಅದಕ್ಕಾಗಿ ಒಂದೊಂದಾಗಿ ರೆಡಿ ಮಾಡ್ತಾ ಇದ್ದೀನಿ ನೋಡ್ರಿ. ಈಗಿದ್ರೆ ಫಸ್ಟಿಗೆ ಸಜ್ಜಿ ರೊಟ್ಟಿ ಮಾಡೋಣಂತ. ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಎರಡೂ ಮಾಡಬೇಕಿತ್ತು. ಇವತ್ತು ಸಜ್ಜಿ ರೊಟ್ಟಿ ಮಾಡಿಬಿಟ್ರೆ ನಾಳೆ ಜೋಳದ ರೊಟ್ಟಿ ಮಾಡೋಕೆ ಬರುತ್ತಲ್ರಿ. ಅದಕ್ಕಾಗಿ ನಾನಿಲ್ಲಿ 1 kg ಅಷ್ಟು ಸಜ್ಜಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಉಪ್ಪು ಹಾಕಿ ನಾದ್ಕೋಬೇಕಾಗುತ್ತೆ ರೀ. ಇದು ಅರಿಶಿನ ಪುಡಿ ಏನು ಹಾಕಿದ್ದೀನಲ್ರಿ, ನಾನೇ ಅರಿಶಿನ ಬೇರು ತಂದು ಬಿಸಿಲಿಗೆ ಹಾಕಿ ಪುಡಿ ಮಾಡಿಸ್ಕೊಂಡು ಬಂದಿದ್ದ ಅರಿಶಿನ ಪುಡಿ ರೀ. ಅಂದರೆ ನಾನು ಹೊರಗಡೆಯಿಂದ ತರಕ್ಕೆ ಹೋಗಂಗಿಲ್ಲ. ಸಜ್ಜಿ ಹಿಟ್ಟಿಗೆ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿಟ್ಟಿದ್ದೀನಿ. ಮತ್ತು ಈ ಕಡೆ ನೀರನ್ನು ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ ಜಿಗಿಟ್ ಹಾಕಾಕ್ರಿ. ಮತ್ತು ನಾನು ಸಜ್ಜಿ ರೊಟ್ಟಿಗೆ ಏನೈತಲ್ಲ ಎಳ್ಳಿನ ಜೊತೆ ಸ್ವಲ್ಪ ಅಜ್ವಾನನ್ನು ಮಿಕ್ಸ್ ಮಾಡಿಬಿಟ್ಟು ಹಚ್ಚೋದ್ರಿ. ಅಂದರೆ ನಾವು ಸಜ್ಜಿ ರೊಟ್ಟಿ ತಿಂದಾಗ ಗ್ಯಾಸ್ಟ್ರಿಕ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಅದಕ್ಕಾಗಿ ಸ್ವಲ್ಪ ಎಳ್ಳಿನ ಜೊತೆ ಅಜ್ವಾನನ್ನು ಮಿಕ್ಸ್ ಮಾಡಿಬಿಟ್ರೆ ಗ್ಯಾಸ್ಟ್ರಿಕ್ ಆಗಂಗಿಲ್ಲ ರೀ. ಅದಕ್ಕಾಗಿ ಅಜ್ವಾನನ್ನು ಮಿಕ್ಸ್ ಮಾಡೋದು. ಅಂದರೆ ನಾವು ಬರೀ ಮಾಡಿಕೊಡೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಅದು ಹೆಲ್ತ್ ವೈಸ್ನು ಚಲೋ ಇರಬೇಕಲ್ರಿ. ಹಾಗಾಗಿ ನಾನು ಹಪ್ಪಳ ಮಾಡಿದಾಗೂ ಅಷ್ಟೇ ಅದ್ರೊಳಗೆ ಮೆಂತ್ಯ ಹಾಕಿದ್ದೀನಿ. ಅದು ಕೆಲವೊಬ್ಬರಿಗೆ ತಿಂದಾದ್ಮೇಲೆ ಸ್ವಲ್ಪ ಲೈಟಾಗಿ ಕೈ ಅನ್ಸಾಕತ್ತೈತೆ ಅಂತ ಹೇಳಾಕತ್ತಿದ್ರು. ಅಂದರೆ ಅದು ಮೆಂತ್ಯ ಹಾಕಿದಾಗ ತಿಂದಾದ್ಮೇಲೆ ಅಂದರೆ ಊಟದ ಜೊತೆ ತಿಂದರೆ ಏನು ಅನ್ಸಂಗಿಲ್ಲ ರೀ. ಹಾಗೆ ತಿಂದಾಗ ಅದು ಲಾಸ್ಟಿಗೆ ಸ್ವಲ್ಪ ಬಾಯಿ ಕೈ ಅಂತ ಲೈಟಾಗಿ ಅನಿಸ್ತಾ ಇರ್ತೈತಿ. ಅಂದರೆ ಅದು ಮೆಂತ್ಯ ಹಾಕಿರ್ತೀವಲ್ರಿ, ಆ ಥರ ಅನಿಸ್ತಿರ್ತೈತಿ. ಅಂದರೆ ನಾವು ಏನು ಊಟ ಮಾಡ್ತೀವಿ ಅನ್ನೋಕ್ಕಿಂತ ಎಷ್ಟು ಹೆಲ್ದಿಯಾಗಿರ್ತೈತಿ. ಮತ್ತು ಆದಷ್ಟು ಈಗಿನ ಜನ್ರೇಷನ್ ಒಳಗೆ ಅಷ್ಟು ಹೆಲ್ದಿಯಾಗಿರೋದು ಅಂದರೆ ನ್ಯಾಚುರಲ್ ಆಗಿರೋದು ಏನೂ ಸಿಗಂಗಿಲ್ಲ ರೀ. ಆಲ್ಮೋಸ್ಟ್ ಎಲ್ಲ ಗೊಬ್ಬರ ಹಾಕಿನೇ ಬೆಳಿತಿರ್ತಾರೆ. ಹಾಗಾಗಿ ನಾವು ಆದಷ್ಟು ಸ್ವಲ್ಪ ಇದ್ರೊಳಗನೆ ಮೆಂತ್ಯ ಆ ಥರ ಅಜ್ವಾನು ಅಡುಗೆಗೆ ಬಳಸ್ತಾ ಇದ್ರೆ ಒಳ್ಳೇದಲ್ರಿ. ಅದಕ್ಕಾಗಿ ನಾನು ಹಪ್ಪಳ ಹಿಟ್ಟು ರೆಡಿ ಮಾಡಕ್ಕೂ ಮೆಂತ್ಯನ ಹಾಕಿ ಬೀಸ್ಕೊಂಡು ಬರೋದು. ಮತ್ತು ನಾನು ಜೋಳ ಗೋಧಿಗೂ ಮೆಂತ್ಯ ಹಿಟ್ಟು ಅಂದರೆ ಸ್ವಲ್ಪ ಒಂದು ಮುಷ್ಟಿಯಷ್ಟು ಮೆಂತ್ಯನ ಹಾಕಿಬಿಟ್ಟು ಹಿಟ್ಟು ಮಾಡಿಸ್ಕೊಂಡು ಬರ್ತೀನಿ ರೀ. ಅಂದರೆ ಆರೋಗ್ಯಕ್ಕೆ ಒಳ್ಳೇದಂತೇಳಿ. ಅಂದರೆ ಹಂಗಂತೂ ಈಗಿನ ಮಕ್ಕಳು ತಿನ್ನಂಗಿಲ್ಲಲ್ರಿ. ಅದಕ್ಕಾಗಿ ಆ ರೀತಿ ಮಾಡೋದು. ಜೋಳದ ಹಿಟ್ಟಿಗಾಗಲಿ ಮತ್ತು ನಾವು ಗೋಧಿ ಹಿಟ್ಟಿಗಾಗಲಿ ಒಂದು ಮುಟ್ಟಿಗೆಯಷ್ಟು ಮೆಂತ್ಯನ ಹಾಕಿ ಹಿಟ್ಟು ಮಾಡಿಸ್ಕೊಂಬರೋದು ಒಳ್ಳೇದು ನೋಡ್ರಿ. ಸಜ್ಜಿ ರೊಟ್ಟಿ ಮಾಡೋಕ್ಕಿಂತ ಹಿಟ್ಟು ಕಲಸೋದು ಒಂದು ದೊಡ್ಡ ಕೆಲಸ ನೋಡ್ರಿ. ಅಂದರೆ ನನಗೆ ಅರ್ಧ ತಾಸು ಹಿಟ್ಟು ಕಲ್ಸಕ್ಕನೇ ಟೈಮ್ ಬೇಕಾಗುತ್ತೆ. ಅಂದರೆ ಅದು ಜಿಗಿಟ್ ಹಾಕಿ ಚಲೋತ್ನಾಗೆ ನಾದ್ಕೋಬೇಕ್ರಿ. ಆವಾಗನ ರೊಟ್ಟಿ ಚಲೋತ್ನಾಗೆ ಬರ್ತಾವೆ. ಇತ್ತೀಚಿಗಂತೂ ಜಾಸ್ತಿ ಕೈಲೇ ಮಾಡಿಬಿಟ್ಟು ಯಾರೂ ರೊಟ್ಟಿನೇ ಮಾಡೋಕೆ ಇಷ್ಟಪಡಲ್ಲಾಗ್ಯಾರ. ಯಾಕಂದ್ರೆ ಮಷಿನ್ ರೊಟ್ಟಿ ಸಿಗ್ತಾವಲ್ಲ, ಹಾಗಾಗಿ ಮಷಿನ್ ರೊಟ್ಟಿನ ತಂದುಬಿಟ್ಟು ತಿನ್ನೋದಾಗ್ಬಿಡುತ್ತೆ. ಅಂದರೆ ಅದು ಟೇಸ್ಟ್ ಈ ಥರ ಬರೋಂಗಿಲ್ಲ ರೀ. ನನಗೂ ಇಷ್ಟ ಖರೆ ತಂದುಬಿಟ್ಟು ತಿನ್ನೋದು, ಆದರೆ ಈ ಥರ ಟೇಸ್ಟ್ ಬರೋಂಗಿಲ್ಲ ರೀ. ಒಳ್ಳೆ ಅದು ಫುಲ್ ತೆಳ್ಳಗಿರ್ತೈತಿ ಮತ್ತು ಟೇಸ್ಟ್ ಅನ್ನೋದು ಏನೂ ಇರೋಂಗಿಲ್ಲ. ಫುಲ್ ಜಿಗಿಟ್ ಹಾಕಿಬಿಟ್ಟು ಮಾಡಿರ್ತಾರೆ. ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ, ಟೇಸ್ಟಾಗಿರೋದು ತಿನ್ಬೇಕಂತ ನನ್ನ ಅಭಿಪ್ರಾಯ. ಏನು ಬಿಡಕ್ಕ ನಮಗೆಲ್ಲ ಮಾಡೋಕ್ಕಾಗಲ್ಲ ಅಂತೇಳಿ ನೀವು ಅನ್ಬೋದು. ಬಟ್ ನನಗೆ ನೀಟಾಗಿ ಮಾಡಿಬಿಟ್ಟು ಖುಷಿಪಟ್ಟು ತಿನ್ನೋದು ಮತ್ತು ನಾನು ನನ್ನ ಕೈಲೇ ಆದಷ್ಟು ಸಾಧ್ಯ ಆದಷ್ಟು ಸರಿಯಾಗಿ ಕರೆಕ್ಟಾಗಿ ಮಾಡಿಕೊಡೋಕೆ ಇಷ್ಟ ಆಗುತ್ತೆ ರೀ. ಹಾಗಾಗಿ ನನಗೆ ಒಮ್ಮೆ 100 ರೊಟ್ಟಿ ಈ ಥರ ಮಾಡ್ಕೊಳಂದ್ರೆ ಆಗಂಗಿಲ್ಲ. 20ರಿಂದ 30 ರೊಟ್ಟಿ ಅಷ್ಟೇ ಮಾಡೋಕ್ಕಾಗೋದು. ಜಾಸ್ತಿ ಎಲ್ಲ ಮಾಡೋಕ್ಕಾಗಂಗಿಲ್ಲ ರೀ. ಈಗಿದ್ರೆ ನಾನು ಸಜ್ಜಿ ರೊಟ್ಟಿ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಎಳ್ಳು ಹಚ್ಬಿಟ್ಟು ಎಳ್ಳು ಮತ್ತು ಅಜ್ವಾನ ಮಿಕ್ಸ್ ಮಾಡಿ ಇಟ್ಟಿದ್ದೆ ಅಲ್ರಿ, ಅದನ್ನ ಹಿಟ್ಟು ತೊಗೊಂಬಿಟ್ಟು ಅದ್ರಾಗ ಎದ್ಬಿಡೋದು. ಅದು ಎಷ್ಟು ಹತ್ತುತ್ತಲ್ಲ ಅಷ್ಟು ಎಳ್ಳು ಹಚ್ಚಿ ಮಾಡಿಬಿಟ್ರೆ ರೊಟ್ಟಿ ಮಾತ್ರ ತಿನ್ನೋ ಮುಂದಾಗೆ ಟೇಸ್ಟ್ ಸಖತ್ತಾಗಿರ್ತೈತೆ ರೀ. ಮತ್ತು ಅಜ್ವಾನ ಏನು ಹಾಕಿರ್ತೀವಲ್ಲ ಅದು ಗ್ಯಾಸ್ಟ್ರಿಕ್ನೂ ಆಗಂಗಿಲ್ಲ. ಅಂದರೆ ಸಜ್ಜಿ ರೊಟ್ಟಿ ಸ್ವಲ್ಪ ಹೀಟ್ ಗ್ಯಾಸ್ಟ್ರಿಕ್ ಇರುತ್ತೆ. ಹಾಗಾಗಿ ಅದು ಸ್ವಲ್ಪ ಅಜ್ವಾನ ಮಿಕ್ಸ್ ಮಾಡಿದಾಗ ಒಳ್ಳೆ ಟೇಸ್ಟ್ನೂ ಇರುತ್ತೆ ಮತ್ತು ಹೆಲ್ತ್ ವೈಸ್ನೂ ಒಳ್ಳೇದು ನೋಡಿರಿ. ಆ್ಯಕ್ಚುಲಿ ಸಜ್ಜಿ ರೊಟ್ಟಿ ಏನೈತಲ್ಲ, ಸ್ವಲ್ಪ ಅದು ಹಿಟ್ಟನ್ನ ದಪ್ಪಾಗಿ ಬೀಸ್ಕೊಂಬಂದು ದಿಪ್ಪ ರೊಟ್ಟಿ ಮಾಡಿ ಹಾಲೊಳಗೆ ಅಂದರೆ ಗಟ್ಟಿ ಹಾಲಿರಬೇಕು. ಅಂದರೆ ಹಸುವಿನ ಹಾಲಾಗಲಿ ಅಥವಾ ಎಮ್ಮೆ ಹಾಲಾಗಲಿ ನಾವು ಹಿಂಡಿ ಆವಾಗ ಕಾಯಿಸ್ಬಿಟ್ಟು ತಿಂದಾಗ ಅದು ಸಖತ್ ರುಚಿ ಮತ್ತು ಇನ್ನೂ ಆರೋಗ್ಯಕ್ಕೆ ಒಳ್ಳೇದು ರೀ. ಇವಾಗಿನ ಕಾಲದಾಗೆಲ್ಲ ಅದು ಸಿಗಂಗಿಲ್ಲ. ಅಂದರೆ ಬೇಡಿದ್ದೆಲ್ಲ ಸಿಗಂಗಿಲ್ಲಲ್ರಿ. ಹಾಗಾಗಿ ಹೇಳಾಕತ್ತಿದ್ದೆ ಅಷ್ಟೇ. ಟೇಸ್ಟ್ ಮಸ್ತ್ ಇರ್ತೈತೆ ಅಂತೇಳಿ ನಾನು ತಿಂದಿದ್ದೀನಿ ಕೆಲವೊಂದು ಸಲ ಸಣ್ಣಕ್ಕಿದ್ದಾಗ ರೀ.
ಈಗಿದ್ರೆ ಮಸ್ತಿನ ಬಡ ಬಡ ರೊಟ್ಟಿ ಮಾಡೋದು ನೋಡ್ರಿ. ಬೆಳಗ್ಗೆ ಎದ್ದ ಕೂಡಲೇ ಇವತ್ತು ರೊಟ್ಟಿ ಕೆಲಸ ಸ್ಟಾರ್ಟ್ ಮಾಡಿದ್ವಿ. ಯಾಕಂತಂದ್ರೆ ಎಲ್ಲನೂ ಕ್ಲೀನಿಂಗ್ ಆಗ್ಬಿಡುತ್ತೆ. ಮತ್ತು ಅಂದರೆ ರೊಟ್ಟಿ ಎಲ್ಲ ಮುಗಿಸಿದ್ಮೇಲೆ ರೊಟ್ಟಿ ಮಾಡಿದ್ಮೇಲೆ ಕ್ಲೀನ್ ಮಾಡೋದು ಒಂದು ದೊಡ್ಡ ಕೆಲಸ ಬಿಡುತ್ತೆ ರೀ. ಯಾಕಂದ್ರೆ ಕೆಳಗಡೆ ಗ್ಯಾಸ್ ಕಟ್ಟಿ ಪೂರ್ತಿ ಹಿಟ್ಟು ತುಂಬಿಟ್ಟಿರ್ತೈತಿ. ಅಂದರೆ ಬಡಿಯೋದ್ರಿಂದ ಅದು ಎಲ್ಲ ಕಡೆ ಹಾರಿ ಹೋಗ್ತೈತೆ ಅಲ್ರಿ. ಅದಕ್ಕಾಗಿ ಸ್ವಲ್ಪ ಅದು ರೊಟ್ಟಿ ಆದಮೇಲೆ ಸ್ವಚ್ಛ ಮಾಡೋ ಕೆಲಸನೇ ಜಾಸ್ತಿ ಇರುತ್ತೆ. ಅಂದ್ರೆ ನೀಟಾಗಿ ಎಲ್ಲ ಕಡೆ ಸ್ವಚ್ಛ ಮಾಡ್ಕೋಬೇಕಾಗುತ್ತೆ. ಮತ್ತು ಬನ್ಸಾಕೂ ಸಜ್ಜಿ ರೊಟ್ಟಿ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳತ್ರಿ. ಫೈನಲಿ ಒಂದು 32 ರೊಟ್ಟಿನ ಆದು ಅಷ್ಟೇ ರೊಟ್ಟಿ ಮಾಡಿಬಿಟ್ಟು ಈಗಿದ್ರೆ ನೆಕ್ಸ್ಟ್ ಕೆಲಸ ನೋಡಿರಿ. ಬಟಾಟಿ ಕುದ್ಸಾಕೆ ಇಟ್ಟಿದ್ಲು ನಾನು ಹಾಗೆ ಜಳಕಕ್ಕೆ ಹೋಗ್ಬಿಟ್ಟಿದ್ದೆ. ಬರಾಟಿಗೆ ಹೊತ್ತು ಬಿಟ್ಟಿದ್ದು ನೋಡಿರಿ. ಮೊಬೈಲ್ ನೋಡ್ಕೊತ ಕುಂತಿದ್ಲು. ಆದರೆ ನೆನಪನೇ ಇಲ್ಲ ನನಗೆ. ಬಾತ್ರೂಮ್ದಾಗ ವಾಸ ಬರಾಕತ್ತೈತಿ. ಅವಾಗ ಹೇಳಿದ ಕೂಡಲೇ ಬಂದ್ ಮಾಡಿದ್ಲು. ಹಿಂಗೆ ಆಗುತ್ತೆ ನೋಡಿರಿ. ಅದನ್ನ ಹೊತ್ತಿದ್ದಕ್ಕಿಂತ ಅದು ಬೊಗಣಿ ತಿಕ್ಕೋದೇ ದೊಡ್ಡ ಕೆಲಸ. ಈಗಿದ್ರೆ ನಾನು ಜಳಕ ಎಲ್ಲ ಮುಗಿಸ್ಕೊಂಡು ಬಂದುಬಿಟ್ಟು ಫಸ್ಟಿಗಿದ್ರೆ ನಾಷ್ಟ ಮಾಡೋಕ್ಕಿಂತ ಮುಂಚೆನೇ ಬಟಾಟಿ ಅಂತೀನಿ, ಮೆಣಸಿನ್ಕಾಯಿನ ನೀರೊಳಗೆ ನೆನ್ಸಾಕಿಡಾಕಂತೀನಿ ನೋಡಿರಿ. ಅದ್ರ ಕೆಂಪು ಚಟ್ನಿ ಮಾಡ್ಬೇಕಂತೇಳಿ. ಟೇಸ್ಟ್ ಮಾತ್ರ ಕೆಂಪು ಚಟ್ನಿದು ಸಖತ್ತಾಗಿರುತ್ತೆ. ಈ ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ರೀ. ಇದು ಫಸ್ಟಿಗೆ ತುಂಬ ಎಲ್ಲ ನೀಟಾಗಿ ತೆಗೆದ್ಬಿಟ್ಟು ಒಂದು 4-5 ಲೀಟ್ರ್ ಬಿಸಿನೀರು ಹಾಕಿಬಿಟ್ಟು ನೆನ್ಸಾಕಿಡ್ಬೇಕ್ರಿ. ಅಂದ್ರೆ ಮೆಣಸಿನ್ಕಾಯಿ ಪೂರ್ತಿ ಮುಳುಗೋ ಮಟ್ಟ. ಈಗ ನಾನು ಇನ್ನಷ್ಟು ಹಾಕ್ಬೇಕು ನೀರು. ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ. ಅಂದರೆ ದೊಡ್ಡ ಬೊಗಣಿ ಇದ್ದಿದ್ದಿಲ್ಲ ಅಂತ. ಮತ್ತು ಒಂದು ಬೊಗಣಿ ನೀರು ಕಾಸಿ ಹಾಕಿಬಿಟ್ಟು ಅದನ್ನ ಮುಚ್ಚಿ ಒಂದು 5-6 ತಾಸು ಇಡಬೇಕ್ರಿ. ಅಂದರೆ ಬೆಳಗ್ಗೆ ನೆನ್ಸಾಕಿಟ್ಟು ಸಂಜೆ ಮುಂದಾಗ ಮಾಡ್ಬೋದು, ಇಲ್ಲ ಸಂಜೆ ಮುಂದಾಗ ನೆನ್ಸಾಕಿಟ್ಟು ಬೆಳಗ್ಗೆ ಮಾಡ್ಬೋದ್ರಿ. ಈಗ ಅದನ್ನೇ ಸಂಜೆ ಮುಂದಾಗ ಮಾಡಕ್ಕೆ ಬರುತ್ತೆ ಅಂಥೇಳಿ ನೆನ್ಸಾಕಿಟ್ಬಿಟ್ಟು ಈ ಕಡೆ ಬೆಳಗ್ಗೆ ನಾಷ್ಟಕ್ಕೆ ದೋಸೆ, ಚಟ್ನಿ ಮತ್ತು ಪಲ್ಯ ಮಾಡ್ಬೇಕಂತೇಳಿ ಬಟಾಟಿ ಕುದ್ಸಾಕಿಟ್ಟಿದ್ವಿ. ಸ್ವಲ್ಪ ಹೊತ್ತಿದ್ದು ಎಲ್ಲ ಸಪ್ಪಿ ತೆಗೆದು ಇಟ್ಟಿದ್ಲ ರೀ. ಅದನ್ನ ಪಲ್ಯ ಮಾಡಬೇಕು ಮತ್ತು ಚಟ್ನಿ ಮಾಡಬೇಕಿತ್ತು. ಹಾಗಾಗಿ ಮನುಗೆ ಕೊಬ್ಬರಿ ತೆಗೆದು ಕೊಡಪ್ಪಿ ಅಂತ ಹೇಳಿದ್ದೆ. ಇದ್ರೆ ಕೊಬ್ಬರಿ ಹಿಂಗೆ ತೆಗೆದು ಕೊಡ್ತಾರೆ, ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಕೊಡ್ಬೇಕಂತ ಹೇಳಿದ ಕೂಡಲೇ ಮತ್ತು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಕೊಡ್ತಾರೆ. ನಾನು ಈ ಕಡೆ ಚಟ್ನಿ ಮಾಡಾಕತ್ತಿದ್ದೆ. ಮತ್ತು ಉಳ್ಳಾಗಡ್ಡಿ ಅಷ್ಟು ಕಟ್ ಮಾಡಿಬಿಡಪ್ಪಿ ಅಂತ ಹೇಳಿದ್ದೆ. ಉಳ್ಳಾಗಡ್ಡಿ ಕಟ್ ಮಾಡಾಕಂತಿದ್ದೆ ನೋಡಿರಿ. ಮನು ಇದ್ರೆ ಇತ್ತೀಚೆಗೆ ಏನೂ ಕೆಲಸನೇ ಮಾಡಲ್ಲ. ಏನೋ ಫಸ್ಟ್ ಇದ್ರೆ ಎಷ್ಟು ಕಾಳಜಿ ಮಾಡ್ತಿದ್ದ. ಮಮ್ಮಿ ನೀವು ರೆಸ್ಟ್ ಮಾಡಿರಿ ನಾನು ಮಾಡ್ತೀನಿ ಅಂತೇಳಿ. ಈಗಂತೂ ಬರೀ ಮೊಬೈಲ್ದಾಗನೇ ಜಾಸ್ತಿ ಇರುತ್ತೆ. ಅಂದ್ರೆ ಮೊಬೈಲ್ ನೋಡೋ ಹುಚ್ಚ ಜಾಸ್ತಿ ರೀ. ತನಗಾಯ್ತು ಮನುಗಾಯ್ತು. ಈಗಿದ್ರೆ ಫುಲ್ ಸಿಟ್ಟು ಮಾಡ್ಕೊಂಡ್ಬಿಟ್ಟಿದ್ದ. ಹೇಳ್ತೀನಿ ಬರ್ರಿ, ಫುಲ್ ಸಿಟ್ಟು ಬಂದುಬಿಟ್ಟಿತ್ತು. ಯಾಕಂದ್ರೆ ನಾನು ಸ್ಕಾಲರ್ಶಿಪ್ ಹಾಕಪ್ಪಿ ಬಿಟ್ಟಾರಂಥೇಳಿ ಹೇಳಾಕತ್ತಾರು. ನಾನು ರೀಲ್ ಒಳಗೆ ನೋಡಿದ್ದೀನಿ ಅಂತ ಅಂದ್ಕೂಡಲೇ ಫುಲ್ ಸಿಟ್ಟು ಬಂದುಬಿಡ್ತು ಅವನಿಗೆ. ಅಂದರೆ ಒಟ್ಟೆ ಸ್ಕಾಲರ್ಶಿಪ್ನ ಹಾಕಿಲ್ಲ ರೀ. ಸುಮ್ಮನೆ ಬಿಟ್ಟೇನು ಮಾಡ್ತಿ ಹಾಕಂತ ಅಂದಿದ್ದಕ್ಕೆ. ಅದು ನಂದು ಫಸ್ಟ್ನೇ ನಂಬರ್ ಐತಿ. ಅದನ್ನ ನಾನು ಚೇಂಜ್ ಮಾಡಿದ್ದಿಲ್ಲ. ಅದಕ್ಕಾಗಿ ಆ ನಂಬರ್ ಐತಿ ಮಮ್ಮಿ, ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ತಹಸೀಲ್ದಾರ್ ಆಫೀಸ್ಗೆ ಹೋಗಿ ಅದನ್ನ ಚೇಂಜ್ ಮಾಡಬೇಕು ಅಂತ ಹೇಳಾಕತ್ತಿದ್ದ. ಹೋಗಿ ಮಾಡ್ಕೊಂಬಾ ಅಂತ ಅಂದ್ಕೂಡಲೇ ಅವನಿಗೆ ನನಗೇನು ಗೊತ್ತಿಲ್ಲ ಅಂತೇಳಿ ಸಿಟ್ಟು ಮಾಡ್ಕೊಂಡಿದ್ದ. ಹಾಗಾಗಿ ನಾನು ಸ್ವಲ್ಪ ಬೈದ ಕೂಡಲೇ ಸಿಟ್ಟು ಮಾಡಿಕೊಂಡು ಹೋದ ರೀ. ಇದ್ರೆ ಈಗ ಬಾಂಡೆ ಎಲ್ಲ ತಿಕ್ಬಿಟ್ಟು ಮುಗಿಸಿದ್ಲು ನೋಡಿರಿ. ಅಂದರೆ ನಿನ್ನೆ ರಾತ್ರಿ ಬಾಂಡೆ ತಿಕ್ಕಿದ್ದಿಲ್ಲ, ನಾನು ತಿಕ್ಕಕ್ಕೆ ಹೋಗಿದ್ದಿಲ್ಲ. ಅಂದರೆ ಬೆಳಗ್ಗೆ ರೊಟ್ಟಿನೇ ಮಾಡಾಕತ್ತಿದ್ದಿಲ್ಲ, ಹಾಗಾಗಿ ತಿಕ್ಕುದಾಗಿತ್ತಿಲ್ಲ. ರೊಟ್ಟಿ ಮಾಡೋದು ಇದ್ದಿತ್ತಿಲ್ಲ ಅಂದರೆ ನಾನು ತಿಕ್ತಿದ್ದೆ ರೀ. ಈಗಿದ್ರೆ ಬೆಳಗ್ಗೆ ಎಲ್ಲರೂ ಒಂದೊಂದು ಕೆಲಸ ಮಾಡಿಬಿಟ್ರಿ. ನಮ್ಮ ಮನೆಯವರು ಹೊರಗಡೆ ಹೋಗಿದ್ರೆ, ಹಾಗಾಗಿ ಅವ್ರು ಬರೋಟ್ಟಿಗೆ ಅಂದರೆ ಸಿಲಿಂಡ್ರ್ ತರಕ್ಕೆ ಹೋಗಿದ್ರು. ಈ ಕಡೆ ನಾನು ಚಟ್ನಿ ರುಬ್ಬಿ ಅದಕ್ಕೆ ಒಗ್ಗರಣೆ ಹಾಕಿ ಪಲ್ಯಕ್ಕೂ ಒಗ್ಗರಣೆ ಹಾಕಿ ರೆಡಿ ಮಾಡಿ ಇಟ್ಬಿಟ್ಟು ದೋಸೆ ಹಾಕಕ್ಕಂತೀನಿ ನೋಡಿರಿ. ದೋಸೆ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದೆ. ನಮ್ಮ ಮನೆಯವರು ಸಿಲಿಂಡ್ರ್ ತೊಗೊಂಡು ಬಂದರು. ಅಂದರೆ ಸ್ಟಾಕ್ ಇರ್ಬೇಕು ರೀ, ಇಲ್ಲಾಂದರೆ ಖಾಲಿ ಆಗಿಬಿಟ್ರೆ ಟೆನ್ಷನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ರೀ. ಹಾಗಾಗಿ ಮೊನ್ನೆ ಹಚ್ಬಿಟ್ಟು 1 ತಿಂಗಳಾಯಿತು. ಅದಕ್ಕಾಗಿ ತಂದುಬಿಟ್ಟು ಇಟ್ರಾಯ್ತಂತ ತಂದು ಇಟ್ಟಿದ್ರು. ಅಂದ್ರೆ ಖಾಲಿ ಆದ ತಕ್ಷಣ ಹಚ್ಚಕ್ಕೆ ಬರುತ್ತಲ್ರಿ. ಅಂದರೆ ನಮಗೆ 2 ತಿಂಗಳಿಗೆ ಒಂದು ಸಿಲಿಂಡ್ರ್ ಹೋಗ್ತಿತ್ತು. ಇವಾಗ ಎಲ್ಲ ಅಡುಗೆ ಜಾಸ್ತಿ ಮಾಡೋದ್ರಿಂದ 1 ತಿಂಗಳು ಅಷ್ಟೇ ಆಗ್ಬೋದು. ಅದಕ್ಕಾಗಿ ನಾನು ಜಲ್ದಿನೇ ತರಿಸ್ಬಿಟ್ಟು ಇಟ್ರಾಯ್ತಂತೇಳಿ ಹೇಳಿದ್ವಿ. ಅಂದರೆ ನಂಬರ್ ಹಚ್ಚಿದ್ವಿ ರೀ. ಇವತ್ತು ಹೋಗಿ ತೊಗೊಂಡು ಬಂದರು. ಅವಾಗೆಲ್ಲ ಫಸ್ಟ್ ಮನೆಗೆ ತಂದು ಕೊಡ್ತಿದ್ರು. ಇತ್ತೀಚೆಗಂತೂ ಮನೆಗೆ ತಂದು ಕೊಡಲಾಗ್ಯಾರ. ಅಂದರೆ ನಾವು ನಂಬರ್ ಹಚ್ಬಿಟ್ಟು ಒಂದು 10-12 ದಿವಸ ಆಗಿತ್ತು. ಈಗ ಗ್ಯಾಸ್ ಇದ್ರೆ ಏನಂತಾರೆ ಡೆಲಿವರಿ ಆಗೈತಂತೆ ಮೆಸೇಜ್ ಬಂದಿತ್ತು. ಆದರೆ ನಾವು ಹೋಗಿ ಕೇಳಿದ ಕೂಡಲೇ ಇಲ್ರಿ ಇನ್ನೂ ಡೆಲಿವರಿ ಆಗೇ ಇಲ್ಲ ಅಂತ ಅವ್ರು ಹೇಳಾಕತ್ತಿದ್ರು. ಅಂದರೆ ನಮಗೆ ಮೆಸೇಜ್ ಬರುತ್ತಲ್ರಿ, ಆ ಥರ ಮೆಸೇಜ್ ಬಂದ್ರೂ ಮತ್ತವರು ಇಲ್ಲ ಅಂತ ಅಂದ್ಕೂಡ್ಲೆ ಮತ್ತೆ ಹೋಗಿ ಮತ್ತೊಂದು ಸಲ ನಂಬರ್ ಹಚ್ಬಿಟ್ಟು ಸಿಲಿಂಡ್ರ್ ತೊಗೊಂಡು ಬಂದರು. ಈಗಿದ್ರೆ ನಮ್ಮ ಮನೆಯವ್ರಿಗೆ ದೋಸೆನೂ ಹಾಕಿಬಿಟ್ಟು ರೆಡಿ ಮಾಡಿ ನಾಷ್ಟಕ್ಕೆ ಹಾಕಿ ಕೊಡಾಕಂತೀನಿ ನೋಡಿರಿ. ಈ ತವಿ ಮೇಲೆ ಏನೈತಲ್ಲ ದೋಸೆ ಫಸ್ಟಿಗೆ 1-2 ಅಷ್ಟೊಂದು ಸರಿಯಾಗಿ ಬರೋಂಗಿಲ್ಲ ರೀ. ಯಾಕಂದರೆ ಇದು ಕಬ್ಬಿಣ ತವ ಐತಲ್ಲ, ಹಾಗಾಗಿ ಈಗಿದ್ರೆ 1-2 ದೋಸೆ ಆದಮೇಲೆ ಮತ್ತೆ ನೀಟಾಗಿ ಬರ್ತಾವೆ. ಅಂದರೆ ಅದು ಎಣ್ಣೆ ಸ್ವಲ್ಪ ಇದು ಆಗಬೇಕಲ್ರಿ. ಹಾಗಾಗಿ ಎಲ್ಲರಿಗೆ ನಾಷ್ಟಕ್ಕೆ ಹಾಕಿಕೊಟ್ಟು ನಾನು ನಾಷ್ಟ ಮಾಡಿಬಿಟ್ಟು ಸ್ವಲ್ಪ ಪಾರ್ಸೆಲೆಲ್ಲ ಕಳ್ಸೋದಿತ್ತು. ಹಾಗಾಗಿ ಅವನು ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಕೊಟ್ಟಿದ್ದೀನಿ ರೀ. ಮತ್ತು ನಮ್ಮ ಮನೆಯವ್ರು ಹೋಗಿ ಕೊಟ್ಟು ಬರಾಕಂತಾರು.
ಅಂದರೆ ಕೊರಿಯರ್ ಆಫೀಸ್ಗೆ ಮತ್ತು ಹಾಕ್ಬಿಟ್ಟು ಮತ್ತು ಇಲ್ಲಿ ಲೋಕಲ್ ಒಂದೆರಡು ಪಾರ್ಸಲ್ ಇದ್ದು ಅವನು ಕೊಟ್ಟು ಬಂದ್ರೆ ಆಯ್ತು ಅಂತ ಹೇಳಿ ಜಾಸ್ತಿ ಆರ್ಡರ್ಸ್ ಎಲ್ಲ ಬರಾಕತ್ತವು ಮಾಡೋಕ್ಕನ ಆಗಲ್ಲಾಗಿತ್ತು. ಯಾಕಂದರೆ ಒಬ್ಬರೇ ಆಗ್ಬಿಡ್ತೀವಲ್ಲ, ಮಾಡೋದು ಕಷ್ಟನೇ ಆಗುತ್ತೆ. ನಾವು ಏನು ಮಾಡ್ತೀವಲ್ರಿ, ಇವಕ್ಕೆಲ್ಲ ಜಾಸ್ತಿ ಬಿಸಿಲು ಬೇಕಾಗುತ್ತೆ. ಬಿಸಿಲೇ ಇಲ್ಲಾಂದರೆ ಯಾವ ಕೆಲಸನೂ ಆಗಂಗಿಲ್ಲ ರೀ. ಸಂಡ್ಗೆ ಹಪ್ಪಳ ಆ ಥರ ಎಲ್ಲ ಬಿಸಿಲಿದ್ರೇ ಬೆಸ್ಟ್ ರೀ. ನೆಕ್ಸ್ಟ್ ವರ್ಷ ಜಲ್ದಿನೇ ಸ್ಟಾರ್ಟ್ ಮಾಡಬೇಕು. ಈ ವರ್ಷ ನನಗೂ ಐಡಿಯಾ ಎಲ್ಲ ಇದ್ದಿದ್ದಿಲ್ಲ ರೀ, ಮಾಡಬೇಕು ಈ ಥರ ಎಲ್ಲ ಸೇಲ್ ಮಾಡಬೇಕು ಅಂತೇಳಿ. ಫಸ್ಟಿಗೆ ನಾನು ಶಾವಿಗೆ ಮಾಡಿಸಿದಾಗ ಭಾಳ ಜನ ಕೇಳಾಕತ್ತಿದ್ರು ಅಂತೇಳಿ ನಂಬರ್ ತೊಗೊಂಡ್ಬಿಟ್ಟು ಅದನ್ನು ವಾಟ್ಸಪ್ ಮಾಡಿಬಿಟ್ಟು ಆ ಥರ ಸ್ವಲ್ಪ ಸ್ಟಾರ್ಟ್ ಮಾಡಿದ್ದು. ಕಂಟಿನ್ಯೂ ಆಗಿ 3-4 ಸಲ ಶಾವ್ಗೆ ಮಾಡಿಸಿದೆ. ಅದನ್ನೂ ಖಾಲಿ ಆಗ್ಬಿಟ್ಟವು. ಅಂದರೆ 1.5 ಕ್ವಿಂಟಲ್ ಆಗಿತ್ತು ರೀ ಶಾವ್ಗೆ ಮಾಡಿಸಿದ್ದು, ಪೂರ್ತಿ ಖಾಲಿ ಅದು. ಮಸಾಲೆ ಖಾರನೂ ಅಷ್ಟೇ ರೀ, 3 ಸಲ ಮಾಡಿಸಿದ್ದು, ಅದನ್ನೂ ಖಾಲಿ ಆಗೈತಿ. ಮತ್ತು ಮೆಣಸಿನ್ಕಾಯಿ ತಂದಿದ್ದೀನಿ, ಅದನ್ನೂ ಮಾಡಿಸ್ಬೇಕು ರೀ. ಮತ್ತು ಶೇಂಗಾದ ಹಿಂಡಿನೂ ಖಾಲಿ ಆಗಿತ್ತು, ಅದನ್ನೂ ಶೇಂಗಾ ಹಿಂಡಿ ಮಾಡ್ಬೇಕಂತ ಶೇಂಗಾ ಹುರ್ಯಾಕಂತೀನಿ ನೋಡಿರಿ. ಕೆಲವೊಬ್ಬರು ಕಮೆಂಟ್ ಹಾಕಿದಿರಿ, ಅಂದರೆ ಹುರಿದಿದ್ದ ಶೇಂಗಾಯಿಂದನೇ ಮಾಡ್ಬೋದಲ್ರಿ ಅಂತೇಳಿ. ಆದರೆ ಈ ಥರ ಟೇಸ್ಟ್ ಬರೋಂಗಿಲ್ಲ ರೀ. ಮತ್ತು ಇದ್ರೊಳಗೆ ಎಣ್ಣೆ ಅಂಶ ಸ್ವಲ್ಪ ಜಾಸ್ತಿ ಇರುತ್ತೆ. ಅಂದರೆ ಶೇಂಗಾ ಎಣ್ಣೆ ರೀ, ಅದು ನಾವು ಹೊರಗಡೆಯಿಂದ ಏನು ಬಟ್ಟಿ ಶೇಂಗಾ ತೊಗೊಂಬರ್ತೀವಲ್ಲ, ಅದ್ರೊಳಗೆ ಎಣ್ಣೆ ಅಂಶ ಏನೂ ಇರೋಂಗಿಲ್ಲ. ಯಾಕಂದ್ರೆ ಅದು ಬಟ್ಟೆ ಒಳಗೆ ಹಾಕಿಬಿಟ್ಟು ಫುಲ್ ಜಾಸ್ತಿ ಹೈ ಟೆಂಪ್ರೇಚರ್ ಒಳಗೆ ರೋಸ್ಟ್ ಮಾಡಿರ್ತಾರಲ್ಲ, ಹಾಗಾಗಿ ನನಗೆ ಇದೇ ಬೆಸ್ಟ್ ಅಂತ ಅನ್ಸುತ್ತೆ. ಅಂದ್ರೆ ಅದು ಅವ್ರವ್ರ ಇಷ್ಟ ರೀ. ಹೊರಗಡೆ ಎಲ್ಲ ಅದೇ ಶೇಂಗಾಯಿಂದನೇ ಮಾಡಿ ಕೊಡ್ತಾರೆ. ಅದಕ್ಕೆ ಬೆಳ್ಳುಳ್ಳಿ ಆಗಲಿ, ಜೀರಿಗೆ, ಕರ್ಬೇವು ಸೊಪ್ಪು ಏನೂ ಹಾಕಿರಲ್ಲ, ಬರೀ ಜಸ್ಟ್ ಖಾರ ಪುಡಿ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ರೆಡಿ ಮಾಡಿರ್ತಾರೆ. ಆದರೆ ನಮ್ಗೆ ಟೇಸ್ಟು ಇರಬೇಕು ಮತ್ತು ಅದು ಹೆಲ್ತ್ನೂ ಚಲೋ ಇರಬೇಕು, ಆ ಥರ ಅಂಥೇಳಿ ನಾನು ಜವಾರಿ ಶೇಂಗಾ ತಂದು ಅದನ್ನ ಹುರಿದು ಹಿಂಡಿ ಮಾಡ್ಸ್ಕೊಂಬರೋದು. ಮತ್ತು ಕರ್ಜಿಕಾಯಿ ಆಗಲಿ ಮತ್ತು ಶೇಂಗಾ ಹೋಳ್ಗೆ ಆಗಲಿ ಇದೇ ಶೇಂಗಾಯಿಂದನೇ ಮಾಡೋದು ರೀ. ಈಗಿದ್ರೆ ನಾನು ಅದು ಶೇಂಗಾ ಎಲ್ಲ ಹುರಿದು ಖಾರನೂ ಹುರಿದು ಇಟ್ಟೆ ರೀ. ಹಿಂಡಿ ಎಲ್ಲ ಮಾಡಬೇಕಿತ್ತು, ಆಮೇಲೆ ಮಾಡ್ರಾಯ್ತು ಅಂತೇಳಿ ಹುರಿದು ಎತ್ತಿಟ್ಬಿಟ್ಟು ಈಗ ಕೆಂಪು ಚಟ್ನಿ ಮಾಡಾಕಂತೀನಿ ನೋಡಿರಿ. ಆ್ಯಕ್ಚುಲಿ ಬೆಳಿಗ್ಗೆ ನೆನೆಸಿ ಇಟ್ಟಿದ್ದೆಲ್ಲ, ಈಗ ಟೈಮ್ 6:30 ಏನೋ ಆಗಿತ್ತು. ದೇವ್ರ ಮುಂದೆ ದೀಪ ಹಚ್ಬಿಟ್ಟು ಹಾಗೆ ಅದು ಮೆಣಸಿನ್ಕಾಯಿ ನೆನೆಸಿಟ್ಟಿದ್ದೆ ಆದರೆ ನೀರೊಳಗೆ ಹಾಕಿಬಿಟ್ಟು ಅದನ್ನ ನೀರೆಲ್ಲ ತೆಗೆದು ಬಿಡಬೇಕಾಗುತ್ತೆ. ಈಗಿದ್ರೆ ಈ ಥರ ಒಂದು ಬುಟ್ಟಿ ತೊಗೊಂಡ್ಬಿಟ್ಟು ನೀರೆಲ್ಲ, ಅಂದರೆ ಮೆಣಸಿನ್ಕಾಯಿ ಅದ್ರೊಳಗೆ ಹಾಕಿ ನೀರೆಲ್ಲ ಸೋದ್ಸಾಕ ಇಡಬೇಕಾಗುತ್ತೆ. ಇದು ನೀರೇನೈತಲ್ರಿ, ಬೇಕಂದ್ರೆ ನೀವು ಅಡ್ಗೆಗೆ ಯೂಸ್ ಮಾಡ್ಬೋದು. ಸಾಂಬಾರ್ಗೆ ಅದು ಖಾರ ಇರುತ್ತೆ ರೀ ಅದರೊಳಗೆ, ಇಲ್ಲಾಂದ್ರೆ ರುಬ್ಬಾಕೆ ನಾವು ಸ್ವಲ್ಪ ಯೂಸ್ ಮಾಡ್ತೀನಿ. ಈಗಿದ್ರೆ ಅದು ಮೆಣಸಿನ್ಕಾಯಿ ಎತ್ತಿ ಬುಟ್ಟಿಗೆ ಹಾಕಿ ಇಟ್ಟಿದ್ದೀನಿ ರೀ, ನೀರೆಲ್ಲ ಹೋಗ್ಲಿ ಅಂಥೇಳಿ. ಈಗ ಫಸ್ಟಿಗೆ ಒಂದು ಕಪ್ ಕಾಫಿ ಮಾಡ್ಕೊಂಡು ಕುಡಿದು ನೆಕ್ಸ್ಟ್ ಕೆಲಸನ ಸ್ಟಾರ್ಟ್ ಮಾಡಬೇಕು. ಈಗಿದ್ರೆ ನಾನು ಶುಂಠಿ ಕಾಪಿ ಮಾಡೋಣ ಅಂಥೇಳಿ ಫಸ್ಟಿಗೆ ಹಾಲನ್ನು ಬಿಸಿ ಮಾಡೋಕ್ಕಿಟ್ಟು ಒಂದು 1/4 ಚಮಚದಷ್ಟು ಶುಂಠಿ ಪುಡಿ ಹಾಕಿದ್ದೀನಿ ನೋಡಿರಿ. ಇದು ಶುಂಠಿ ಪುಡಿ ಏನೈತಲ್ಲ, ಹೊರಗಡೆಯಿಂದ ತಂದಿದ್ದಲ್ಲ. ನಾವು ಮನೆಯೊಳಗೆ ಏನು ಹಸಿ ಶುಂಠಿ ತೊಗೊಂಬರ್ತೀವಲ್ಲ, ಅದನ್ನ ಕಟ್ ಮಾಡಿಬಿಟ್ಟು ಬಿಸಿಲಿಗೆ ಹಾಕಿ ಒಣಗಿಸಿ ಅದನ್ನ ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಈ ಥರ ಸ್ಟೋರ್ ಮಾಡ್ಕೋದ್ರೆ ಇದು 1 ವರ್ಷ ತನಕ ಇಟ್ಟರು ಏನು ಹಾಳಾಗಂಗಿಲ್ಲ ರೀ. ಟೈಟ್ ಬಾಕ್ಸ್ ಒಳಗೆ ಹಾಕಿಟ್ರೆ ಅದನ್ನು ಶುಂಠಿ ಪುಡಿ ಹಾಕಿ ಚಲೋ ಹೊತ್ನಾಗ, ಅಂದರೆ ಶುಂಠಿ ಕಾಫಿ ಅಂತ ಹೇಳಿದ್ದೆಲ್ಲ, ಅದನ್ನ ಹಾಲಿಗೆ ಹಾಕಿ ಸ್ವಲ್ಪ ಸಕ್ಕರೆ ಹಾಕಿ ಚಲೋ ಹೊತ್ನಾಗ ಕುದಿಸಿ ಆದಮೇಲೆ ನಾವು ಕಾಫಿ ಪುಡಿ ಮತ್ತು ಇದನ್ನ ಹಾಲು ಬೇಕಂದ್ರೆ ಸೋದಿಸಿ ಹಾಕ್ಬೋದು, ಇಲ್ಲ ಹಂಗನೂ ಹಾಕ್ಬೋದು ರೀ. ನಾನು ಸೋದಿಸ್ಬಿಟ್ಟು ಹಾಕಾಕತ್ತಿದ್ದು ಕುಡಿಯೋ ಮುಂದಾಗಿತ್ತಲ್ಲ, ಅದು ಸ್ವಲ್ಪ ಅದು ಶುಂಠಿದ ಪುಡಿ ಬರುತ್ತೆ ಅಂಥೇಳಿ ಹಾಕಿಬಿಟ್ಟು ಚಲೋ ಹೊತ್ನಾಗ ಒಂದು ರೌಂಡ್ ಮಿಕ್ಸ್ ಮಾಡಿಬಿಟ್ರೆ ಮಸ್ತಾಗಿ ಶುಂಠಿ ಕಾಫಿ ರೆಡಿ ಆಗುತ್ತೆ ನೋಡಿರಿ. ಕಾಫಿ ಎಲ್ಲ ಕುಡಿದ್ಬಿಟ್ಟು ನಮ್ಮ ಮನೆಯವರಿಗೆ ಕೆಲಸ ಕೊಟ್ಟಿದ್ದೆ, ಅಂದರೆ ಬೆಲ್ಲ ಕಟ್ ಮಾಡಿ ಕೊಡ್ರಿ. ಇವತ್ತು ನಾನು ನಮ್ಮ ಮೊಹರಮ್ ಸ್ಪೆಷಲ್ ಚೋಂಗೇರಿ, ಅಂದರೆ ನಮ್ಮ ಕಡೆ ಎಲ್ಲ ಮಾಡ್ತಾರೆ. ಅಂದರೆ ನಮ್ಮ ಕಡೆ ಹೆಂಗೆ ಗೊತ್ತಂದ್ರೆ ಎಲ್ಲ ಹಬ್ಬನ ಎಲ್ಲರೂ ಸೆಲೆಬ್ರೇಷನ್ ಮಾಡ್ತಾರೆ. ಹಾಗಾಗಿ ನಾನು ಮಾಡಿಲ್ಲ ರೀ ಒಂದು ಸಲನೂ ಚೋಂಗ್ಯ. ಆದರೆ ನಮ್ಮ ಗಂಡು ಮನೆಯೊಳಗೆ ಮಾಡ್ತಾರೆ, ತವ್ರ ಮನೆಯೊಳಗೆ ಮಾದಲಿ ಅಷ್ಟೇ ಮಾಡೋದು. ಅಂದರೆ ಮಾದಲಿ ಅಥವಾ ಚೋಂಗ್ಯ ಮಾಡಿಬಿಟ್ಟು ಅಲ್ಲಿ ದೇವರ ಕೂಡ್ಸಿರ್ತಾರಲ್ಲ, ಅಲ್ಲಿ ಹೋಗಿ ನೈವೇದ್ಯ ಎಲ್ಲ ಹಿಡಿತಾರೆ. ಆದರೆ ನಾವು ಇವತ್ತು ದೇವರ ಹೋಗೋ ದಿವಸ ಚೋಂಗ್ಯ ಮಾಡ್ತಾರಲ್ಲ, ಅದನ್ನೇ ಇವತ್ತು ಮಾಡೋಣ ಅಂತೇಳಿ ನಾನು ಹೋದ ವರ್ಷ ಅಂದ್ಕೊಂಡಿದ್ದೆ, ಆದರೆ ಮಾಡೋಕ್ಕಾಗಲಿಲ್ಲ. ಇದು ನಡುವೆ ಮಾಡಬಾರ್ದಂತಾರೋ, ಅದ್ರ ಬಗ್ಗೆ ನಂಗೆ ಅಷ್ಟೊಂದೇನು ಗೊತ್ತಿಲ್ಲ ರೀ. ಅಂದರೆ ಇವತ್ತನ್ನ ಮಾಡ್ಬೇಕಂತಾರೋ, ಅದಕ್ಕಾಗಿ ನಾನು ಇವತ್ತೇ ರೆಡಿ ಮಾಡೋಣ ಅಂತೇಳಿ ಎಲ್ಲ ರೆಡಿ ಮಾಡ್ಕೊಳಕಂತೀನಿ ನೋಡಿರಿ. ನಮ್ಮ ಮನೆಯವರು ಬೆಲ್ಲ ಕಟ್ ಮಾಡಿಕೊಟ್ಟಿದ್ರು. ಈ ಕಡೆ 1-2 ಚಮಚದಷ್ಟು ಕಸಕಸಿನ ಹುರಿದ್ಬಿಟ್ಟು ತೊಗೊಂಡಿದ್ದೀನಿ ರೀ. ಮತ್ತು 1-2 ಏಲಕ್ಕಿನ ಕುಟ್ಟಿ ಹಾಕಿದ್ದೀನಿ. ಸ್ವಲ್ಪ ಕೊಬ್ಬರಿ ಮತ್ತು ಬೆಲ್ಲನ ಮಿಕ್ಸಿಗೆ ಹಾಕಿಬಿಟ್ಟು ತೊಗೊಳಕಂತೀನಿ ನೋಡಿರಿ. ಅಂದರೆ ಸ್ವಲ್ಪ ಪುಡಿ ಪುಡಿ ಆಗಿದ್ರೆ ಚಲೋ ಆಗುತ್ತೆ. ಅಂದರೆ ಪುಡಿ ಬೆಲ್ಲ ಇದ್ದರೆ ಇನ್ನೂ ಬೆಸ್ಟ್ ರೀ. ಈಗಿದ್ರೆ ಬೆಲ್ಲ ಮತ್ತು ಕೊಬ್ಬರಿ, ಏಲಕ್ಕಿ, ಕಸಕಸಿ ಎಲ್ಲ ಮಿಕ್ಸ್ ಮಾಡಿ ಅದನ್ನು ಫಿಲ್ಲಿಂಗ್ ಮಾಡಿ ಇಟ್ಟಿದ್ದೀನಿ. ಮತ್ತು ಹಿಟ್ಟನ್ನು ಕಲಸಿ ಇಟ್ಟಿದ್ದೀನಿ. ಇನ್ನು ಚೋಂಗ್ಯಾನೂ ರೆಡಿ ಮಾಡ್ಕೋಬೇಕ್ರಿ.
ಫಸ್ಟಿಗಿದ್ರೆ ಇದು ಕೆಂಪು ಚಟ್ನಿ ರೆಡಿ ಮಾಡಿಬಿಟ್ಟು ಆಮೇಲೆ ಚೋಂಗೆ ಮಾಡೋಕ್ಕೆ ಬರುತ್ತಂತೇಳಿ ಮೆಣಸಿನ್ಕಾಯಿ ನೆನೆಸ್ಬಿಟ್ಟು ಅದನ್ನ ನೀರು ಸೋದ್ಸಾಕಿ ಇಟ್ಟಿದ್ದೆ ಅಂದರೆ ಅದನ್ನ ಮಿಕ್ಸರ್ ಜಾರಿಗೆ ಹಾಕಿಬಿಟ್ಟು ಉಪ್ಪು ಹಾಕಿ ರುಬ್ಕೋಬೇಕಾಗುತ್ತೆ. ಈ ಥರ ಮಿಕ್ಸಿಗೆ ಹಾಕಿ ರುಬ್ಬೋಕ್ಕಿಂತ ಅದು ಕಲ್ಲೊಳಗೆ ಅರೆದ್ಬಿಟ್ಟು ಮಾಡಿದ್ರೆ ಸಖತ್ತಾಗಿರುತ್ತೆ. ಅಂದರೆ ಜಾಸ್ತಿ ಇದ್ದಾಗ ಅದು ರುಬ್ಬೋದು ಬರುತ್ತಲ್ಲ ಗ್ರೈಂಡರ್ ಆ ಥರ ಅದನ್ನ ಬಳಸ್ಬಿಟ್ಟು ಮಾಡಿಬಿಟ್ರೆ ಇನ್ನೂ ಟೇಸ್ಟ್ ಮಸ್ತಾಗಿರುತ್ತೆ ರೀ. ಆದರೆ ನಾನು ಮಿಕ್ಸಿಗೆ ಹಾಕಿಬಿಟ್ಟು ರೆಡಿ ಮಾಡ್ಕೊಳಕತ್ತಿದ್ದು ನೋಡೋಣ ನೆಕ್ಸ್ಟ್ ಮುಂದಿನ ದಿನದೊಳಗೆ ಆ ಥರ ಎಲ್ಲ ಅದು ಪ್ರಾಡಕ್ಟ್ ಅಂದರೆ ಅದು ರುಬ್ಬೋದೆಲ್ಲ ತೊಗೊಂಬಿಟ್ಟು ಮಾಡೋ ಪ್ಲ್ಯಾನ್ ಐತಿ. ಬಟ್ ನಾವು ಅಂದ್ಕೊಂಡ ತಕ್ಷಣ ಯಾವ ಕೆಲಸನೂ ಪಟ್ಟಂತೆ ಆಗಂಗಿಲ್ಲ ರೀ. ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ನನ್ನದೇ ಆದ ಒಂದಿಷ್ಟು ಐಡಿಯಾಸ್ ಅದಾವೆ. ಆದ್ರೆ ಅದಕ್ಕೆ ಆದ ಫಸ್ಟಿಗೆ ಜಾಗ ಆಗಲಿ ಅದು ರೆಡಿ ಮಾಡೋ ಎಲ್ಲ ಮಷಿನ್ ಎಲ್ಲ ತೊಗೋಬೇಕಾಗುತ್ತೆ ರೀ. ನೋಡೋಣ ನಿಮ್ಮೆಲ್ಲರ ಆಶೀರ್ವಾದ ರಾಯರ ಆಶೀರ್ವಾದದಿಂದ ಅದನ್ನೂ ಬೇಗನೆ ಆಗಲಿ ಅಂತೇಳಿ ಕೇಳ್ಕೊತೀನಿ ರೀ. ಯಾಕಂದ್ರೆ ಎಲ್ಲರಿಗೂ ಒಳ್ಳೆಯ ಫುಡ್ಗಳನ್ನ ರೆಡಿ ಮಾಡಿ ಕೊಡಬೇಕನ್ನೋ ನಂದು ಆಸೆ ರೀ ಅಷ್ಟೇ. ಅದಕ್ಕಾಗಿ ಅದೆಲ್ಲ ಬೇಕಾಗಿದ್ದೆಲ್ಲ ಇದ್ಬಿಟ್ರೆ ಇನ್ನೂ ಬೆಸ್ಟ್ ಆಗುತ್ತೆ ಮನೆಯೊಳಗೆ ಮಾಡೋಕ್ಕಿಂತ ರೀ. ಸಪ್ರೇಟಾಗಿ ಮಾಡಿಬಿಟ್ರೆ ನೋಡೋಣ ಆ ಆಸೆನೂ ಬೇಗ ಈಡೇರಲಿ ಅಂತೇಳಿ ಕೇಳ್ಕೊತೀನಿ. ಈಗಿದ್ರೆ ಅದು ಕೆಂಪು ಚಟ್ನಿ ಉಪ್ಪು ಹಾಕಿಬಿಟ್ಟು ಎಲ್ಲ ಸಣ್ಣಗೆ ರುಬ್ಬಿ ತೊಗೊಂಡಿದ್ದೀನಿ ರೀ. ಈಗಿದ್ರೆ ಒಂದು 300 ಗ್ರಾಮ್ ಅಷ್ಟು ಅಂದರೆ ಅರ್ಧ ಕೆಜಿ ಮೆಣಸಿನ್ಕಾಯಿಗೆ 300 ಗ್ರಾಮ್ಗಿಂತ ಸ್ವಲ್ಪ ಜಾಸ್ತಿನೇ ಬೆಳ್ಳುಳ್ಳಿ ತೊಗೋಬೇಕು ರೀ. ಜವಾರಿ ಬೆಳ್ಳುಳ್ಳಿ ಅದಾವೆ ಇವು. ಅದನ್ನ ಸ್ವಲ್ಪ ತರಿಯಾಗಿ ಚಾಪ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ. ಇಲ್ಲ ಕುಟ್ಬಿಟ್ಟಾದರೂ ತೊಗೋಬೋದು. ನಾನಿಲ್ಲಿ ಮಿಕ್ಸಿಗೆ ಹಾಕಿ ಸ್ವಲ್ಪ ಜಸ್ಟ್ 2 ರೌಂಡ್ ಅಷ್ಟೇ ಮಿಕ್ಸ್ ಮಾಡಿದ್ರಿ. ಅದನ್ನು ಮಿಕ್ಸ್ ಮಾಡಿ ತೊಗೊಂಬಿಟ್ಟು ಈ ಕಡೆ ಏನೈತಲ್ಲ ಒಗ್ಗರಣೆ ರೆಡಿ ಮಾಡ್ಕೊಳಕ್ಕಂತೀನಿ ನೋಡಿರಿ. ಈಗಿದ್ರೆ ಒಂದು 200 ಗ್ರಾಮ್ ಅಷ್ಟು ಅಂದರೆ ಬೇಕಂದರೆ ಜಾಸ್ತಿ ಎಣ್ಣೆ ಬಳಸ್ಬೋದು. ನಂಗೆ ಅಷ್ಟೊಂದು ಎಣ್ಣೆ ಬಳಸೋಕೆ ಇಷ್ಟ ಇಲ್ಲ. ಮೀಡಿಯಮ್ಮಾಗಿ ಈ ಕಡೆ ಜಾಸ್ತಿನೂ ಆಗಬಾರ್ದು, ಈ ಕಡೆ ಪೂರ್ತಿ ಕಮ್ಮಿನೂ ಆಗಬಾರ್ದು. ಆ ಥರ ಎಣ್ಣೆನ ತೊಗೊಂಬಿಟ್ಟು ಎಣ್ಣೆ ಚಲೋತ್ನಾಗೆ ಬಿಸಿ ಆದಮೇಲೆ ಸ್ವಲ್ಪ ಹಿಂಗೆ ಹಾಕಿದ್ದೀನಿ ರೀ. ಅಂದ್ರೆ ಇದು ಶೇಂಗಾ ಎಣ್ಣೆ ಐತಲ್ಲ, ಹಾಗಾಗಿ ನಾವು ಒಗ್ಗರಣೆ ಹಾಕಿದ ತಕ್ಷಣ ಈ ಥರ ಬುರುಗ್ ಥರ ಬರುತ್ತೆ ಅಂದರೆ ನೊರೆ ಥರ ಬರುತ್ತೆ. ಅದಕ್ಕೆ ಫಸ್ಟಿಗೆ ಹಿಂಗೆ ಹಾಕಿಬಿಟ್ಟು ಆಮೇಲೆ ನಾವು ಇಲ್ಲಿ ಚಾಪ್ ಮಾಡಿ ಇಟ್ಟಿದ್ದೀವಲ್ಲ ಬೆಳ್ಳುಳ್ಳಿ ರೀ, ಅದನ್ನ ಬೆಳ್ಳುಳ್ಳಿನ ಇದಕ್ಕೇ ಸೇರಿಸ್ಕೋಬೇಕಾಗುತ್ತೆ. ನಾವು ಎಷ್ಟು ಜಾಸ್ತಿ ಬೆಳ್ಳುಳ್ಳಿ ಹಾಕ್ತೀವಲ್ರಿ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಬೆಳ್ಳುಳ್ಳಿ ಜಾಸ್ತಿ ಹಾಕಿಬಿಟ್ರೆ ಚಟ್ನಿಗೆ. ಈಗಿದ್ರೆ ಬೆಳ್ಳುಳ್ಳಿ ಏನು ಚಾಪ್ ಮಾಡಿ ಇಟ್ಟಿದ್ದೀವಲ್ಲ ಅದನ್ನೆಲ್ಲ ಬೆಳ್ಳುಳ್ಳಿ ಹಾಕಿಬಿಟ್ಟು ಚಲೋತ್ನಾಗೆ ಒಂದು ಜಸ್ಟ್ ಒಂದು 2-3 ಮಿಕ್ಸ್ ಮಾಡ್ಕೊಂಬಿಟ್ಟು ಆಮೇಲೆ ಕೆಂಪು ಚಟ್ನಿ ಹಾಕಬೇಕಾಗುತ್ತೆ. ಜಾಸ್ತಿ ಏನು ಫ್ರೈ ಮಾಡ್ಕೋ ಅವಶ್ಯಕತೆ ಇಲ್ಲ ರೀ. ಈಗ ಇದ್ರ ಚಲೋತ್ನಾಗೆ ಒಂದು ರೌಂಡ್ ಮಿಕ್ಸ್ ಮಾಡಿಬಿಟ್ಟು ಇಲ್ಲಿ ರುಬ್ಬಿ ಇಟ್ಟಿದ್ದೀವಲ್ಲ ಕೆಂಪು ಚಟ್ನಿ ಅದನ್ನು ಹಾಕಿದ್ದೀನಿ ರೀ. ಅಂದರೆ ನಾವು ಮೆಣಸಿನ್ಕಾಯಿ ರುಬ್ಬೋ ಮುಂದಾಗ ಏನೈತಲ್ಲ ಸ್ವಲ್ಪ ನೆನೆಸಿಟ್ಟಿದ್ದೆ ಮೆಣಸಿನ್ಕಾಯಿ ನೀರನ್ನು ಹಾಕಿಬಿಟ್ಟು ರುಬ್ಕೊಂಡಿದ್ದು. ಅಂದರೆ ಅದು ರುಬ್ಬಕ್ಕೆ ಆಗ್ಲಾರ ಬಿಟ್ಟಕ್ಕೆ ಆ ಥರ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ರುಬ್ಕೊಳ್ಳೋದ್ರಿ. ನಾವು ರುಬ್ಬೋ ಕಲ್ಲೊಳಗೆ ರುಬ್ಬಿಟ್ರೆ ನೀರು ಹಾಕೋ ಅವಶ್ಯಕತೆ ಬೀಳಂಗಿಲ್ಲ. ಈಗಿರೋ ಕೆಂಪು ಚಟ್ನಿ ಹಾಕಿಬಿಟ್ಟು ಒಂದು ಹಿಡಿಯಷ್ಟು ಹುಣಸೆಹಣ್ಣಿನ ಅಂದರೆ ಒಂದು ಹಿಡಿಯಷ್ಟು ಹುಣಸೆಹಣ್ಣು ತೊಗೊಂಬಿಟ್ಟು ಅದನ್ನ ನೆನೆಸಿ ರಸ ತೆಗೆದು ಮತ್ತು ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ರೀ. ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕು. ಬೇಕಾದ್ರೆ ಒಂದು ದೊಡ್ಡ ಸೈಜು ನಿಂಬೆಹಣ್ಣಿನ ರಸನೂ ಹಾಕ್ಬೋದು ರೀ. ಅಂದರೆ ನೋಡಿಬಿಟ್ಟು ಹಾಕಬೇಕಾಗುತ್ತೆ. ಅಂದರೆ ಹುಳಿ ಸ್ವಲ್ಪ ಪರವಾಗಿಲ್ಲ ಅಂತಂದರೆ ಹಾಕ್ಬೋದು. ಆ್ಯಕ್ಚುಲಿ ನಿಂಬೆಹಣ್ಣು ಹಾಕಿದ್ರೂ ನಡಿತೈತೆ ರೀ. ಹುಣಸೆಹಣ್ಣು ಹಾಕಿಬಿಟ್ರೆ ಡೈಜೆಷನ್ಗೆ ಒಳ್ಳೆಯದು. ಹಾಗಾಗಿ ನಿಂಬೆಹಣ್ಣಿಗಿಂತ ಹುಣಸೆಹಣ್ಣು ಅಡುಗೆಗೆ ಬಳಸೋದು ಬೆಸ್ಟ್ ಅಂತಾರೋ, ಅದಕ್ಕಾಗಿ ನಾನು ಹುಣಸೆಹಣ್ಣಿನ ರಸನ ಹಾಕಿದ್ದು. ಬೇಕಂದರೆ ಬೆಲ್ಲನೇ ಸ್ಕಿಪ್ ಮಾಡ್ಬೋದು. ಕೆಲವೊಬ್ರಿಗೆ ಇಷ್ಟ ಆಗುತ್ತೆ, ಕೆಲವೊಬ್ರಿಗೆ ಇಷ್ಟ ಆಗೋಲ್ಲ. ಜಾಸ್ತಿ ಹಾಕಬಾರ್ದು, ಸ್ವಲ್ಪ ಹಾಕಿಬಿಟ್ರೆ ಈ ಕಡೆ ಹುಳಿ ಮತ್ತು ರುಚಿ ಸಿಹಿ ಎಲ್ಲ ಅಂದರೆ ಹುಳಿ ಮತ್ತು ಸಿಹಿ ಸೇರಿದಾಗನೇ ಅದು ಜಾಸ್ತಿ ಟೇಸ್ಟ್ ಬರೋದಲ್ರಿ. ಹಾಗಾಗಿ ನಾನು ಸ್ವಲ್ಪ ಒಂದು ದೊಡ್ಡ ಸೈಜ್ ನಿಂಬೆಹಣ್ಣಿನ ರಸನ ಹಾಕಿಬಿಟ್ಟು ಚಲೋತ್ನಾಗೆ ಒಂದು 5 ನಿಮಿಷ ಕೈ ಆಡಿಸ್ಬೇಕು ರೀ. ಈಗಿದ್ರೆ ಚಲೋತ್ನಾಗೆ ಒಂದು 5 ನಿಮಿಷ ಕೈ ಆಡಿಸಿದ್ರೆ ಈ ಥರ ಕೆಂಪು ಚಟ್ನಿ ರೆಡಿ ಆಗುತ್ತೆ ನೋಡಿರಿ. ಇದು 1.5 2 ತಿಂಗಳ ತನಕ ಇಡ್ಬೋದು ರೀ. ಹಾಳೇನಾಗಂಗಿಲ್ಲ. ನಾವು ಚಪಾತಿಗೆ ದೋಸೆಗೆ ಆರ್ಡ್ರ್ ಬಂದಿತ್ತಂತ ನಾನು ರೆಡಿ ಮಾಡಾಕತ್ತಿದ್ದು. ಆ್ಯಕ್ಚುಲಿ ಜಾಸ್ತಿ ಎಲ್ಲ ಮಾಡಿ ಇಡಂಗಿಲ್ಲ ರೀ. ನಮ್ಗೆ ಎಷ್ಟು ಬೇಕಲ್ಲ ಅಂದರೆ ಸ್ವಲ್ಪ ದಿವ್ಸಕ್ಕೆ ಆಗಷ್ಟೇ ನಾನು ರೆಡಿ ಮಾಡಿಡೋದು. ನಮ್ಮ ಮನ್ಯಾಗ ನಮ್ಮ ಮನೆಯವ್ರಿಗಂತೂ ತನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಕೆಂಪು ಚಟ್ನಿ ರೀ. ದೋಸೆಗಾಗಲಿ ಬಿಸಿ ಚಪಾತಿಗೆ ಚಟ್ನಿ ಮತ್ತು ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಸಖತ್ತಾಗಿರುತ್ತೆ ನೋಡಿರಿ ಟೇಸ್ಟ್ ಅಂತೂ. ಈಗಿದ್ರೆ ಅದನ್ನೂ ರೆಡಿ ಮಾಡಿ ಇಟ್ಟಿದ್ದೀನಿ. ತಣ್ಣಗಾದ್ಮೇಲೆ ಡಬ್ಬಿಗೆ ಹಾಕಿಡ್ಬೇಕು ರೀ. ಈ ಕಡೆ ಚೋಂಗೆ ಮಾಡ್ತಂತ ಹಿಟ್ಟು ಕಲಸಿ ಇಟ್ಟಿದ್ದೆ ಅಂದರೆ ಅದನ್ನ ಸ್ವಲ್ಪ ದಿಪ್ಪಾಗಿ ಸಣ್ಣ ಸಣ್ಣ ಚಪಾತಿ ಮಾಡಿಬಿಟ್ಟು ಅಂದರೆ ನಮ್ಗೆ ಯಾವ ಸೈಜ್ ಬೇಕಲ್ಲ ಆ ಥರ ಚಪಾತಿ ರೆಡಿ ಮಾಡ್ಕೋಬೋದು. ಅದನ್ನ ಚಪಾತಿ ರೆಡಿ ಮಾಡಿಕೊಂಡು ಈ ಥರ ಒಂದು ಕಾಟನ್ ಬಟ್ಟೆ ತೊಗೊಂಡು ಕೈಲಿ ಈ ಥರ ಮಾಡ್ಕೋಬೇಕು ರೀ. ಅಂದರೆ ಇದು ಚೋಂಗ್ಯಾದ ಮಣಿ ಅಂತ ಸಿಗುತ್ತೆ ನಮ್ಮ ಕಡೆ, ಎಲ್ಲರ ಕಡೆ ಮನೆ ಕಡೆ ಇರುತ್ತೆ. ಆದರೆ ನಮ್ಮ ಮನೆಯೊಳಗಿಲ್ಲ ರೀ. ನಾನು ಫಸ್ಟ್ ಟೈಮ್ ಮಾಡಿದ್ದು. ಅಂದರೆ ಅವಾಗೆಲ್ಲ ಫಸ್ಟಿಗೆ ಗಂಡ ಮನೆಗೆ ಹೋದಾಗ ಅಲ್ಲೇ ಮಾಡ್ತಿದ್ರು. ಇವಾಗ ಎಷ್ಟೋ 7-8 ವರ್ಷ ಆಯಿತು ತಿಂದಿದ್ದಿಲ್ಲ, ಮಾಡಿದ್ದಿಲ್ಲನು. ಅದಕ್ಕೆ ಈ ಸಲ ಫಸ್ಟ್ ಟೈಮ್ ಮಾಡಿದ್ದು. ಟೇಸ್ಟ್ ಮಾತ್ರ ಸಖತ್ತಾಗಿ ಬಂದಿತ್ತು ರೀ.
ಶೇಂಗಾದ ಮಣಿ ಇದ್ರೆ ಅದ್ರ ಮೇಲೆ ಹಿಟ್ಟು ಹಾಕಿ ಲಟ್ಟಿಸ್ಬಿಟ್ಟು ಅದನ್ನ ಬೆನೆಸಿ ಈ ಥರ ಅದ್ರೊಳಗೆ ಕೊಬ್ಬರಿ ಬೆಲ್ಲ ಕಸಕಸಿ ಎಲ್ಲ ಮಿಕ್ಸ್ ಮಾಡಿದ್ದು ಹಾಕಿಬಿಟ್ಟು ಮ್ಯಾಲೆ ಒಂದೆರಡು ಚಮಚ ತುಪ್ಪ ಹಾಕಿ ಒಂದ್ರ ಮೇಲೆ ಒಂದು ಇಟ್ಕೊತ ಹೋಗ್ಬೇಕ್ರಿ. ಅವಾಗ ಅದು ಬಿಸಿ ಚಪಾತಿಗೆ ತುಪ್ಪ ಮತ್ತು ಬೆಲ್ಲ ಎಲ್ಲ ಹಾಕಿರ್ತೀವಲ್ಲ ಅದನ್ನ ಹೀರ್ಕೊಂಬಿಟ್ಟು ಇದು ಮಾಡಿದ ದಿವ್ಸಕ್ಕಿಂತ ನೆಕ್ಸ್ಟ್ ಡೇ ತಿನ್ನೋಕೆ ಟೇಸ್ಟ್ ಮಸ್ತಾಗಿರುತ್ತೆ ರೀ. ಬೆಲ್ಲ ತುಪ್ಪ ಎಲ್ಲ ಹೀರ್ಕೊಂಬಿಟ್ಟು ಚಪಾತಿನೂ ಸಾಫ್ಟಾಗಿ ಟೇಸ್ಟ್ ಮಸ್ತ್ ಇರುತ್ತೆ ರೀ. ಒಂದ್ರ ಮೇಲೆ ಒಂದೆಲ್ಲ ಈ ಥರ ಇಟ್ಬಿಟ್ಟು ಅದಕ್ಕೆ ತುಪ್ಪ ಮತ್ತು ಬೆಲ್ಲ ಎಲ್ಲ ಹಾಕಿರ್ತೀವಲ್ಲ ಈ ಥರನೇ ಮುಚ್ಚಿಡ್ಬೇಕ್ರಿ. ಸಪ್ರೇಟಾಗಿ ಇಡಾಕೆ ಹೋಗಬಾರ್ದು. ಈಗಿದ್ರೆ ಬೇಕಂದ್ರೆ ಮ್ಯಾಲೆ ಮತ್ತಷ್ಟು ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಸಖತ್ತಾಗಿರುತ್ತೆ ನೋಡಿರಿ. ಹಳ್ಳಿ ಕಡೆ ಆಲ್ಮೋಸ್ಟ್ ಎಲ್ಲರ ಮನೆಯೊಳಗೆ ಇವತ್ತು ಮಾಡ್ತಾರೆ. ನಮಗೂ ತಿನ್ಬೇಕನ್ನೋ ಆಸೆ ಇತ್ತು, ಹಾಗಾಗಿ ನಾನು ರೆಡಿ ಮಾಡಿಬಿಟ್ಟು ಟೇಸ್ಟ್ ಮಾಡಾಕತ್ತಿದ್ದು ನೋಡಿರಿ. ಫಸ್ಟ್ ಟೈಮ್ ಮಾಡಿದ್ದು ನಾನು, ಯಾವಾಗೂ ಮಾಡಿದ್ದಿಲ್ಲ ರೀ. ಈಗಿದ್ರೆ ನಾನು ಟೇಸ್ಟ್ ನೋಡಿದ್ರೆ ಸಖತ್ತಾಗಿ ಬಂದಿತ್ತು ರೀ. ಈಗಿದ್ರೆ ಊಟ ಎಲ್ಲ ಮುಗಿಸ್ಬಿಟ್ಟು ಕೆಂಪು ಚಟ್ನಿ ಮಾಡಿ ಇಟ್ಟಿದ್ದೆ ಅಲ್ರಿ, ಅದನ್ನೂ ಡಬ್ಬಿಗೆ ಹಾಕಿ ಇಟ್ರಾಯ್ತಂತ ಇಡಾಕಂತೀನಿ ನೋಡಿರಿ. ಸ್ವಚ್ಛಗೆ ತೊಳೆದ್ಬಿಟ್ಟು ಡಬ್ಬಿ ಅಂದರೆ ಕಾಂಜಿನ ಬಾಟಲ್ ಆಗಲಿ ಮತ್ತು ಪ್ಲಾಸ್ಟಿಕ್ ಬಾಟಲ್ನ ಯೂಸ್ ಮಾಡ್ಬೋದು. ಸ್ವಲ್ಪ ಒಳ್ಳೆ ಕ್ವಾಲಿಟಿ ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡಿದ್ರೆ ಒಳ್ಳೆಯದ್ರಿ. ಅಂದರೆ ನಾರ್ಮಲ್ ಪ್ಲಾಸ್ಟಿಕ್ ಆಗಲಿ ಮತ್ತು ಸ್ಟೀಲ್ ಡಬ್ಬಿ ಒಳಗೆ ಆ ಥರ ಎಲ್ಲ ಹಾಕಿಡಾಕೆ ಹೋಗಬಾರ್ದು. ಯಾಕಂದರೆ ಹುಳಿ ಮತ್ತು ಉಪ್ಪು ಎಲ್ಲ ಇರುತ್ತಲ್ಲ, ಡಬ್ಬಿ ಹಾಳಾಗ್ತೈತಿ ಮತ್ತು ಅದು ಚಟ್ನಿನೂ ಹಾಳಾಗುತ್ತದೆ. ಅದಕ್ಕಾಗಿ ಗ್ಲಾಸಿನ ಡಬ್ಬಿ ಅಂದರೆ ನನಗೆ ಸ್ಟೀಲ್ ಡಬ್ಬಿ ಒಳಗೆ ಹಾಕಕತ್ತಿದ್ದು. ಅದು 2-3 ದಿವಸ ಒಳಗಡೆ ಖಾಲಿ ಮಾಡಿಬಿಡ್ಬೇಕ್ರಿ. ಜಾಸ್ತಿ ದಿವಸ ಇಡಾಕೆ ಹೋಗಬಾರ್ದು. ಬೇಕಂದರೆ ನಾವು ಪಿಂಗಾಣಿದು ಇರ್ತಾವಲ್ರಿ, ಅದು ಖಾರ ಎಲ್ಲ ಹಾಕಿಡ್ತೀವಲ್ಲ ಉಪ್ಪು, ಅದು ಆ ಡಬ್ಬಿ ಹಾಕಿಟ್ರು ನಡಿತೈತ್ರಿ. ಅಂದರೆ ಆ ಬರ್ನಿಗೆ ಹಾಕಿಟ್ರು ಚಲೋ ಇರುತ್ತೆ. ಇವತ್ತಿನ ಲಾಗ್ನು ಇಲ್ಲೇ ಮುಗಿಸೋಣ್ರಿ. ಇವತ್ತಿನ ಲಾಗ್ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗಬೇಡ್ರಿ. ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ರೀ.